ವಿಜಯನಗರದಲ್ಲಿ ಚರಂಡಿ ನೀರಿಗೆ ಬಿದ್ದು ಮಗು ಸಾವನ್ನಪ್ಪಿದೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ಹೊಸಪೇಟೆ ಅನಂತಶಯನ ಗುಡಿ ಬಡಾವಣೆಯಲ್ಲಿ ಈ ಘಟನೆ ನಡೆದಿದೆ. ಚಿಕಿತ್ಸೆ ಫಲಿಸದೆ 4 ವರ್ಷದ ವಿರಾಟ್ ಜೆ ಈ ಮಗು ಮೃತಪಟ್ಟಿದೆ. ಆಸ್ಪತ್ರೆಯಲ್ಲಿ ಮುಗಿಲು ಮುಟ್ಟಿದೆ ಕುಟುಂಬಸ್ಥರ ಆಕ್ರಂದನ. ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದ್ದಾರೆ ಶಾಸಕ HR ಗವಿಯಪ್ಪ. ಘಟನಾ ಸ್ಥಳಕ್ಕೆ ಶಾಸಕರು ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸಿದರು. ಚರಂಡಿ ಇರುವ ಕಡೆಯಲ್ಲಿ ಸ್ವಚ್ಛಗೊಳಿಸೋಕೆ ಸೂಚನೆಯನ್ನು ಕೊಟ್ಟಿದ್ದಾರೆ. ನಗರಸಭೆಯ ಆಯುಕ್ತರಿಗೆ ಹೊಸಪೇಟೆ ಶಾಸಕ ಗವಿಯಪ್ಪ ಆದೇಶವನ್ನು ಹೊರಡಿಸಿದ್ದಾರೆ. ಕುಟುಂಬಸ್ಥರಿಗೆ ಸಾಂತ್ವನವನ್ನ ಹೇಳಿದ್ದಾರೆ HR ಗವಿಯಪ್ಪ. ಮನೆ ಹತ್ತಿರ ಖಾಲಿ ಜಾಗದಲ್ಲಿ ಚರಂಡಿ ಇತ್ತು. ಚರಂಡಿ ನೀರಿಗೆ ಆಟವಾಡ್ತಾ ಇದ್ದಂಥ ಮಗು ಬಿದ್ದಿದೆ. ತಕ್ಷಣವೇ ಚಿಕಿತ್ಸೆ ಕೊಡಿಸಲಾಯಿತು. ಆಸ್ಪತ್ರೆಗೆ ದಾಖಲು ಮಾಡಲಾಯಿತು. ಆದರೂ ಚಿಕಿತ್ಸೆ ಫಲಿಸದೆ ಮಗು ಸಾವನ್ನಪ್ಪಿದೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ಸುದ್ದಿ ತಿಳಿತಾ ಇದ್ದಂತೆ ಆಸ್ಪತ್ರೆಗೆ ಕುಟುಂಬಸ್ಥರು ಹಾಗೆಯೇ ಸಂಬಂಧಿಕರು ಭೇಟಿಯನ್ನು ನೀಡಿದರು. ಗಮನಿಸ್ತಾ ಇರ್ಬೋದು, ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. 4 ವರ್ಷದ ವಿರಾಟ್ ಎನ್ನುವ ಮಗು ಇದು. ಘಟನಾ ಸ್ಥಳಕ್ಕೆ ಶಾಸಕರು ಭೇಟಿ ನೀಡಿ ಪರಿಶೀಲನೆಯನ್ನು ಮಾಡಿದ್ದಾರೆ. ಚರಂಡಿ ಇರುವ ಕಡೆ ಸ್ವಚ್ಛಗೊಳಿಸೋಕೆ ಸೂಚನೆಯನ್ನು ಕೊಟ್ಟಿದ್ದಾರೆ ಎನ್ನುವಂಥದ್ದು ಗೊತ್ತಾಗಿದೆ. ಹಾಗೆಯೇ ನಗರಸಭೆ ಆಯುಕ್ತರಿಗೆ ಹೊಸಪೇಟೆ ಶಾಸಕ ಗವಿಯಪ್ಪ ಆದೇಶವನ್ನು ಹೊರಡಿಸಿದ್ದಾರೆ. ಕುಟುಂಬಸ್ಥರಿಗೆ ಸಾಂತ್ವನವನ್ನ ಹೇಳಿದ್ದಾರೆ ಶಾಸಕರಾಗಿರುವಂತಹ HR ಗವಿಯಪ್ಪ. ಘಟನಾ ಸ್ಥಳಕ್ಕೆ ಶಾಸಕರು ಕೂಡ ಭೇಟಿ ನೀಡಿದ್ರು. ಕುಟುಂಬಸ್ಥರಿಗೆ ಸಾಂತ್ವನ ಹೇಳುವಂಥ ಕೆಲಸವನ್ನು ಮಾಡಿದ್ದಾರೆ. ಇನ್ನೊಂದು ಕಡೆಯಲ್ಲಿ ನಗರಸಭೆ ಆಯುಕ್ತರಿಗೆ ತರಾಟೆಗೆ ತೆಗೆದುಕೊಳ್ಳುವಂಥ ಕೆಲಸವನ್ನು ಕೂಡ ಮಾಡಿದ್ದಾರೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ಮನೆ ಸಮೀಪವೇ ಚರಂಡಿ ಇತ್ತು. ಇದೇ ಚರಂಡಿಗೆ 4 ವರ್ಷದ ವಿರಾಟ್ ಎನ್ನುವ ಮಗು ಬಿದ್ದಿದೆ. ಸದ್ಯ ಮಗು ಕೂಡಲೇ ಆಸ್ಪತ್ರೆಗೆ ದಾಖಲು ಮಾಡಲಾಯಿತು. ಚಿಕಿತ್ಸೆ ಫಲಕಾರಿಯಾಗದೆ ಮಗು ಸಾವನ್ನಪ್ಪಿದೆ ಎನ್ನುವಂಥ ಮಾಹಿತಿ ಸಿಕ್ಕಿದೆ. ಪಟ್ಟಣದಲ್ಲಿ ಚರಂಡಿಯಲ್ಲಿ ನೀರು ನಿಂತ್ಕೊಂಡಿದೆ. ಇದನ್ನು ಸ್ವಚ್ಛಗೊಳಿಸಿಲ್ಲ. ನಗರಸಭೆಯವರು ಏನು ಮಾಡ್ತಾ ಇದ್ದಾರೆ ಎನ್ನುವಂಥ ಪ್ರಶ್ನೆ ಕೂಡ ಹುಟ್ಕೊಳ್ಳುತ್ತೆ. ಸ್ವಚ್ಛತೆ ಕಾಪಾಡೋದು ಅವ್ರ ಕೆಲಸ, ಆದರೆ ಚರಂಡಿಯಲ್ಲಿ ನೀರು ಹಾಗೆ ನಿಂತ್ಕೊಂಡಿರುತ್ತೆ. ಬರೀ ಮಕ್ಕಳು ಬೀಳ್ತಾರೆ ಅಂತ ಹೇಳಿ ಅಲ್ಲ, ಅದರಿಂದ ಉತ್ಪತ್ತಿಯಾಗುವಂಥ ಸೊಳ್ಳೆಯಿಂದ ಹರಡುವಂಥ ರೋಗಗಳು, ಇವುಗಳ ಬಗ್ಗೆಯೂ ಕೂಡ ನಗರಸಭೆ ಸ್ವಲ್ಪ ಎಚ್ಚೆತ್ತುಕೊಳ್ಬೇಕಾಗತ್ತೆ. 4 ವರ್ಷದ ಮಗು ಈಗ ಸಾವನ್ನಪ್ಪಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಸದ್ಯ ಶಾಸಕರಲ್ಲಿ ಭೇಟಿ ಕೊಟ್ಟು ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದ್ದಾರೆ. ಮಗನನ್ನು ಕಳ್ಕೊಂಡಿದ್ದಾರೆ. ಫೋಟೋದಲ್ಲಿ ನೋಡ್ತಾ ಇರ್ಬೋದು ನೀವು. ಈ ಮಗುವಿನ ಹೆಸರು ವಿರಾಟ್. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಹಿರೇಮಠ್. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮಂಜುನಾಥ್, 4 ವರ್ಷದ ಮಗು ಚರಂಡಿಗೆ ಬಿದ್ದಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಅಷ್ಟೇ ಅಲ್ಲದೆ ಚಿಕಿತ್ಸೆ ಫಲಕಾರಿಯಾಗದೆ ಮಗು ಸಾವನ್ನಪ್ಪಿದೆ. ನಿಜಕ್ಕೂ ಅಲ್ಲಿ ಆಗಿದಾದ್ರೂ ಏನು? ಸಂಪತ್ತಿದು ಘಟನೆ ನಡೆದಿರ್ತಕ್ಕಂಥದ್ದು ಹೊಸಪೇಟೆ ನಗರದ ಅನಂತಶಯನ ಗುಡಿ ಬಡಾವಣೆಯಲ್ಲಿ ಈ ಘಟನೆ ನಡೆದದು. ರಾತ್ರಿ ಸಮಯದಲ್ಲಿ ಈ ಘಟನೆ ನಡೆದಿದೆ ಅನ್ನುವಂಥದ್ದು ಇಲ್ಲಿ ಗಮನಿಸಬೇಕಾಗುತ್ತೆ. ವಿರಾಟ್ ಅಂತಕ್ಕಂಥ 4 ವರ್ಷದ ಮಗು ಏನು ಚರಂಡಿ ನೀರಿಗೆ ಬಿದ್ದು ಮೃತಪಟ್ಟಿರ್ತಕ್ಕಂಥ ಬಾಲಕ ಅಂತಾನೆ ಹೇಳ್ಬೇಕು. ಮನೆ ಹತ್ತಿರ ಖಾಲಿ ಜಾಗದಲ್ಲಿ ನಿಂತಿದ್ದಂತ ಸಂದರ್ಭದಲ್ಲಿ ಚರಂಡಿ ನೀರಿಗೆ ಈ ಮಗು ಆಟವಾಡುತ್ತಾ ಹೋಗಿ ಮಗು ಕೂಡ ಬಿದ್ದಿದೆ ಅನ್ನುವಂಥದ್ದು ಮೇಲ್ನೋಟಕ್ಕೆ ಗೊತ್ತಾಗಿರುವಂತದ್ದು. ತಕ್ಷಣವೇ ಚಿಕಿತ್ಸೆಗೆಂದು ಈ ಬಾಲಕನನ್ನ ದಾಖಲಿಸಲಾಗುತ್ತೆ. ಆದ್ರೆ ಆಸ್ಪತ್ರೆಯಲ್ಲಿ ಮಗು ಸಾವು ಸಂಭವಿಸುತ್ತೆ. ಆಸ್ಪತ್ರೆಯಲ್ಲಿ ಕೂಡ ಕುಟುಂಬಸ್ಥರು ನಿಜವಾಗ್ಲೂ ಕೂಡ ಆ ಆಕ್ರಂದನ ಮುಗಿಲು ಮುಟ್ಟಿರುತ್ತೆ. ಸುದ್ದಿ ತಿಳಿಯುತ್ತದಂತೆ ಆಸ್ಪತ್ರೆಗೆ ಭೇಟಿಯನ್ನ ಕೊಡ್ತಾರೆ ಶಾಸಕರಾದಂತ HR ಗವಿಯಪ್ಪನವರು. ನಂತರ ಸ್ಥಳಕ್ಕೆ ಭೇಟಿಯನ್ನು ಕೊಟ್ಬಿಟ್ಟು ಆ ಚರಂಡಿ ನಿಂತಿರ್ತಕ್ಕಂಥ ಪ್ರದೇಶಗಳನ್ನ ಕೂಡಲೇ ಸ್ವಚ್ಛಗೊಳಿಸಬೇಕು ಅನ್ನುವಂಥದ್ದು ಕೂಡ ಶಾಸಕರು ಆದೇಶವನ್ನ ಮಾಡ್ತಾರೆ. ಹಾಗೆ ನಗರಸಭಾ ಆಯುಕ್ತರು ಕೂಡ ಸ್ಥಳಕ್ಕೆ ಬರ್ತಾರೆ. ಆ ಘಟನೆಯನ್ನ ಕಂಪ್ಲೀಟ್ ಆಗಿ ನಾವು ನೋಡೋದಾದ್ರೆ ಅಂದ್ರೆ ಚರಂಡಿ ನೀರು, ಮನೆಯ ಮುಂದೆ ಸ್ವಚ್ಛತೆ ಇಲ್ದಿರ್ತಕ್ಕಂಥದ್ದು, ವಾರ್ಡ್ ಸ್ವಚ್ಛತೆ ಇಲ್ದಿರ್ತಕ್ಕಂಥದ್ದು ಕೂಡ ಇದು ಘಟನೆಗೆ ಕಾರಣ ಆಗುತ್ತೆ. ಏನು ಅಂತ ಹೇಳಿದ್ರೆ ಆ ಚರಂಡಿ ನಿಂತಿರ್ತಕ್ಕಂಥ ಚರಂಡಿಯನ್ನ ಕ್ಲೀನ್ ಮಾಡಿಬಿಟ್ಟಿದ್ರೆ ನಿಜವಾಗ್ಲೂ ಕೂಡ ಈ ಘಟನೆ ಸಂಭವಿಸ್ತಾ ಇರ್ಲಿಲ್ಲ. ಆದ್ರೆ ಅಧಿಕಾರಿಗಳ ಒಂದು ದಿವ್ಯ ನಿರ್ಲಕ್ಷ್ಯ ಕೂಡ ಇಲ್ಲಿ ಕಾರಣ ಆಗುತ್ತೆ. ನಗರಸಭೆ ಅಧಿಕಾರಿಗಳು ಕೂಡ ಏನು ವಾರ್ಡ್ಗಳಲ್ಲಿ ಸ್ವಚ್ಛತೆಯನ್ನ ಮಾಡ್ಬೇಕಾಗುತ್ತೆ. ಸಂಬಂಧಪಟ್ಟ ಅಧಿಕಾರಿಗಳು ಕೂಡ ಸ್ಥಳಕ್ಕೆ ಪರಿಶೀಲನೆಯನ್ನ ಮಾಡ್ಬೇಕಾಗುತ್ತೆ. ಇದೆಲ್ಲದರ ಮಾಡಿ ಇಲ್ಲದೆ ಇರೋ ಪರಿಣಾಮವಾಗಿ ಇವತ್ತು ಒಬ್ಬ 4 ವರ್ಷದ ಬಾಲಕ ನಿಜಕ್ಕೂ ಕೂಡ ಆ ಪುಟ್ಟ ಮಗುನನ್ನ ನೋಡ್ತಾ ಇದ್ರೆ ನಿಜಕ್ಕೂ ಏನು ಚುರುಕನ್ನತ್ತೆ. ಯಾಕಂದ್ರೆ ತಂದೆ ತಾಯಿಗಳು ಕೂಡ ಈ ಮಗುವನ್ನ ಬಹಳ ಪ್ರೀತಿಯಿಂದ ಬೆಳೆಸಿದ್ರು. ಅಂತ ಸಂದರ್ಭದಲ್ಲಿ ಈ ಒಂದು ಘಟನೆ ನಡೆದಿರ್ತಕ್ಕಂಥದ್ದು ಕಣ್ಣೆದರಿಗೆ ಮಗು ಆ ನೀರಲ್ಲಿ ಬಿಟ್ಬಿಟ್ಟು ಒದ್ದಾಡ್ತಾ ಇರ್ತಕ್ಕಂಥ ಸಂದರ್ಭ ಕೂಡ ಇತ್ತು. ನಂತರ ಆ ಮಗುವನ್ನ ಆಸ್ಪತ್ರೆಗೆ ದಾಖಲಿಸ್ತಾರೆ. ಆದ್ರೆ ಮಗು ಉಳಿಯೋದಿಲ್ಲ ಅನ್ನೋದೇ ದೊಡ್ಡ ದುರಂತದ ಸಂಗತಿ. ಹಾಗಾಗಿ ಇನ್ನಾದ್ರೂ ಅಧಿಕಾರಿಗಳು ಎಚ್ಚೆತ್ತುಕೊಳ್ಬೇಕಾಗುತ್ತೆ.
ಏನು ವಾರ್ಡ್ಗಳಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನ ಬಗೆಹರಿಸ್ತಕ್ಕಂಥ ನಿಟ್ಟಿನಲ್ಲಿ ಕೂಡ ಅಧಿಕಾರಿಗಳು ಮುಂದಾಗಬೇಕು. ಒಂದ್ ಕಡೆ ಶಾಸಕರು ಕೂಡ ಹೇಳ್ತಾ ಹೋಗ್ತಾರೆ ಸ್ವಚ್ಛ ಮಾಡ್ರಿ, ಒಂದ್ ಕಡೆ ಈ ರೀತಿಯಾದಂತ ಘಟನೆಗಳು ಆಗ್ಬಾರ್ದು ಅಂತ. ಆದ್ರೆ ಮೇಲಿಂದ ಮೇಲೆ ಸ್ವಚ್ಛತೆ ಇಲ್ಲದೆ ಇರ್ತಕ್ಕಂಥದ್ದು ಕೂಡ ಹೊಸಪೇಟೆಯಲ್ಲಿ ನಾವು ಗಮನಿಸಬೇಕಾಗುತ್ತೆ. ಹಾಗಾಗಿ ಇನ್ಮೇಲಿಂದಾದ್ರೂ ಅಧಿಕಾರಿಗಳು ಎಚ್ಚೆತ್ತು ಬಿಟ್ಟು ಈ ತರ ಘಟನೆಗಳು ಆಗದಿರೋ ಹಾಗೆ ಮುಂಜಾಗ್ರತಾ ಕ್ರಮಗಳನ್ನ ಕೈಗೊಳ್ಳಬೇಕು ಅನ್ನುವಂಥದ್ದು ಕೂಡ ಸಾರ್ವಜನಿಕರು ಕೂಡ ಒತ್ತಾಯ ಮಾಡ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಸಂಪತ್, ಥ್ಯಾಂಕ್ ಯು ಮಂಜುನಾಥ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.